ಸರ್, ಧರ್ಮಸ್ಥಳ ವಿಚಾರ ಬಹಳ ಚರ್ಚೆ ಆಗಿತ್ತು. ಈಗ ಬುರುಡೆ ಗ್ಯಾಂಗ್ ಅಂತ ಬಯಲಾಗಿರುತ್ತೆ. ನಾನು ವಿಧಾನಸಭೆಯಲ್ಲೂ ಹೇಳಿದೆ ಇದು ಬುರುಡೆ ಗ್ಯಾಂಗ್ ಅಂತ ಬುರುಡೆ ಅನ್ಬೇಡಿ ಅಂದ್ರು, ಸ್ಕಲ್ ಗ್ಯಾಂಗ್ ಅಂತ ಹೇಳಿದೆ. ಇದು ಲವ್ ಜಿಹಾದ್ ಇದೆಯಲ್ಲ, ಹಿಂದೂ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗಿ ಮದುವೆ ಮಾಡಿ ಆಮೇಲೆ ಕೈ ಬಿಡೋ ಅಂತ ಒಂದು ಸಂಘಟನೆಗಳಿದೆಯಲ್ಲ, ಈ ಭಯೋತ್ಪಾದನಾ ಮುಸ್ಲಿಂ ಗ್ಯಾಂಗ್ ಇದೆಯಲ್ಲ, ಅದೇ ಥರ ಇದೂ ಒಂದು ಮತಾಂತರದ ಗ್ಯಾಂಗ್. ಇದು ಜಿಹಾದ್ ಹೆಂಗೆ ಮಾಡ್ತಾರೋ, ಲವ್ ಜಿಹಾದ್ ಹೆಂಗೆ ಆಗ್ತೈತೋ ಹಂಗೆ ಮತಾಂತರದ ಜಿಹಾದ್. ಇದು ಎಂಟೈರ್ ಇದು ಜಿಹಾದ್, ಮತಾಂತರ ಜಿಹಾದ್. ಇದರಿಂದ ದೊಡ್ಡ ಗ್ಯಾಂಗ್ ಇದೆ. ಈಗ ಬುರುಡೆ ಮನುಷ್ಯ ಸಿಕ್ಕಾಕೊಂಡಿದ್ದಾನೆ, ಅವ್ರ್ಯಾರೋ ಅನನ್ಯ ಭಟ್, ಸುಜಾತ ಭಟ್, ಅನನ್ಯ ಇರೋದೇ ಸುಳ್ಳಾಗ್ಬಿಟ್ಟಿದೆ ಈಗ. ಮತ್ತೆ ಇವ್ರು ಯಾರ್ಯಾರು ಮಾತಾಡ್ತಾ ಇದ್ರು ಅವರೆಲ್ಲ ಈಗ ಕಂಬಿ ಎಣಿಸ್ತಾವ್ರೆ. ಈ ಮಾಸ್ಕ್ ಯಾರು ಹಾಕಿದಾರಲ್ಲ, ಮಾಸ್ಕ್ ಹಾಕ್ಸಿರೋರೇ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. ಇರಪ್ಪ, ನೀ ಅವಾಗಿಂದ ಇದು ಮಾಡ್ತೀನಿ, ನಾನು ಹೇಳೋವರ್ಗೆ ಬಿಟ್ಬಿಡು. ಮಾಸ್ಕ್ ಹಾಕಿರೋದೇ ಇಲ್ಲಿ ಮುಸ್ಕನ್ನ ಸರ್ಕಾರದ ಮೇಲೆ ಹಾಕಿರೋರು ಈ ಮುಸ್ಕು ಗ್ಯಾಂಗು. ಈ ಮುಸ್ಕು ಗ್ಯಾಂಗ್ಗೆ ಬೆಂಬಲ ಕೊಟ್ಟಿರೋದು ಯಾರು? ಸಿದ್ದರಾಮಯ್ಯನವ್ರ ಗ್ಯಾಂಗು. ಈಗ ಪ್ರಗತಿಪರರು ಅಂತ ಏನು ಹೇಳಿ ಸಿದ್ದರಾಮಯ್ಯನ ಆಫೀಸ್ಗೆ ಹೋಗಿ ಇಲ್ಲಿ ನೂರಾರು ಅತ್ಯಾಚಾರಗಳಾಗಿದೆ ಅಂತ ಹೇಳದಂಥವ್ರು ಇದೇ ಪ್ರಗತಿಪರ ಗ್ಯಾಂಗು. ಈಗ ಅವ್ರು ಯಾರು ಕಾಣೆ ಔಟವ್ರೆ, ಎಲ್ಲ ಒಬ್ಬರು ಇಲ್ಲ, ಪತೆ ಇಲ್ಲ, ಓಡೌಟವ್ರೆಲ್ಲ. ಇವ್ರ ಮಾತು ಕೇಳಿ ಸುಮ್ಮನೆ ಇರೋ, ಇವ್ರ ಮಾತು ಕೇಳ್ಕೊಂಡು ಸಿದ್ದರಾಮಯ್ಯನವರು ಈಗ ಸುಮಾರು 2-3 ಕೋಟಿ ಖರ್ಚಾಗಿದೆ. ಯಾರಣ ಇದು? ಟ್ಯಾಕ್ಸ್ ಪೇಯರ್ಸ್ ಹಣ. ಈಗ ಸಾಮಾನ್ಯ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಎಲ್ಲ SIT ಮಾಡ್ತೀರಾ, ಎಲ್ಲ CBI ತನಿಖೆ ಕೊಡ್ತೀರಾ? ನಾವೇ ಅಸೆಂಬ್ಲಿಯಲ್ಲಿ ಬಾಯ್ ಬಡ್ಕೊಂಡ್ರು CBI ತನಿಖೆ ಕೊಡಲ್ಲ, NI ಕೊಡಲ್ಲ, SIT ಮಾಡಲ್ಲ. ಇಲ್ಲಿ ಯಾವನೋ ಒಬ್ಬ ದಾರ್ಯಾಗ ಹೋಗೋನು ಬಂದ್ಬಿಟ್ಟು SIT ಮಾಡಿ ಅಂತ ಹೇಳಿದ್ರೆ SIT ಮಾಡಿದ್ರಿ. ಯಾರು ಚಿತಾವಣಿ ಇದರಿಂದ? ಒಟ್ಟಲ್ಲಿ ಧರ್ಮಸ್ಥಳವನ್ನು ಒಂದು ರೀತಿ ಸರ್ಕಾರೀಕರಣ ಮಾಡಬೇಕು. ಧರ್ಮಸ್ಥಳವನ್ನು ಆದಾಯ ಬರ್ತದಲ್ಲ, ಇವಾಗ ತಿರುಪತಿಗೆ ಹೆಂಗೆ ಆದಾಯ ಬರುತ್ತೋ ಅಷ್ಟೇನು ಆದಾಯ ಬರಲ್ಲ, ಸ್ವಲ್ಪ ಆದಾಯ ಇರೋವಂಥ ದೇವಸ್ಥಾನ ಇದು.